ಆರ್ಸಿಬಿಯ ವಿಜಯೋತ್ಸವ ವೇಳೆ ದುರಂತ ಅಂತ್ಯವನ್ನ ಕಂಡಿದ್ರು. ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಚಿಕ್ಕಬಳ್ಳಾಪುರದ ಪ್ರಜ್ವಲ್. ಸಾಯುವ ಮುನ್ನ ಮೂವರನ್ನ ಕಾಪಾಡಿದ್ದಾರೆ ಪ್ರಜ್ವಲ್ ಅವರು. ಚಿಂತಾಮಣಿ ತಾಲೂಕಿನ ಗೊಪ್ಪಳ್ಳಿ ಗ್ರಾಮದಲ್ಲಿ ಪ್ರಜ್ವಲ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತದ್ದು. ಸರ್ಕಾರದ ಪರಿಹಾರ ಬೇಡ, ನನ್ನ ಮಗನನ್ನ ವಾಪಸ್ ಕೊಡಿ ಅನ್ನೋದಾಗಿ ಮಗನನ್ನ ಕಳೆದುಕೊಂಡಿರುವಂತ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಪರಿಹಾರ ಬೇಡ, ನಮಗೆ ಮಗನನ್ನ ಕಳ್ಕೊಂಡಿದ್ದೀವಿ, ಮಗನನ್ನು ವಾಪಸ್ ಕೊಡಿ, ಮಗ ಬೇಕು ಅನ್ನೋದಾಗಿ. ಜೊತೆಯಲ್ಲಿ ಅಂತಹ ಕಾಲ್ತುಳಿತದಲ್ಲೂ ಕೂಡ ಸಿಲುಕಿ ನಲುಗುವ ಮುನ್ನ ಸಾಯೋದಕ್ಕೆ ಇನ್ನೇನು ಕೆಲ ಹೊತ್ತುಗಳಿದೆ, ಆ ಹೊತ್ತಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಮೂವರನ್ನ ಕಾಪಾಡಿದ್ದಾರೆ ಪ್ರಜ್ವಲ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ರು, ದಿಢೀರಾಗಿ ಒಂದು ಸಲ ಎಲ್ಲ ಜನ ಸೇರಿರೋದ್ರಿಂದಾಗಿ ನುಗ್ಗಲಾಗಿದೆ. ಇಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಜೊತೆಯಲ್ಲಿ ಇನ್ಯಾರ್ಯಾರು ಆ ಕಾಲ್ತುಳಿತಕ್ಕೆ ಸಿಲುಕಿದ್ರಲ್ಲ, ಅವರನ್ನು ಕೂಡ ಕಾಪಾಡಿದ್ದಾರೆ ಮೃತ ಪ್ರಜ್ವಲ್ ಅವರು. ಅಷ್ಟು ಆಸೆ ಇಟ್ಕೊಂಡಿದ್ದೆ ಸರ್. ನನ್ನ ಡ್ರೀಮೇ ಬೇರೆ ಇತ್ತು ಸರ್. ನಾನು ಅವ್ನಿಗೆ ಸೆಟಲ್ ಮಾಡಿ ಅವ್ನ ಲೈಫ್ ಅಲ್ಲಿ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಅವ್ನ ಸೋದರ ಮಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ಕೊಂಡು ಏನೇನೋ ಆಸೆಗಳು ಇಟ್ಕೊಂಡಿದ್ದೆ ಸರ್. ಎಲ್ಲ ನಿಟ್ಟು ನೀರ್ ಮಾಡ್ಬಿಟ್ಟು ಹೋಗ್ಬಿಟ್ಟ ಸರ್. ಯಾವ ರೀತಿ ಗೊತ್ತಾಯ್ತು ನೆನ್ನೆ? ಯಾವ ರೀತಿ ನೀವು ಅದನ್ನ ರಿಸೀವ್ ಮಾಡ್ಕೊಂಡ್ರಿ? ನಮಗ್ ಫಸ್ಟ್ ಫೋನು ಈ ತರ ನ್ಯೂಸ್ ಬರ್ತಿತ್ತು, ಗಲಾಟೆ ಇದೆಲ್ಲ ಆಗುತ್ತೆ ಅಂತ. ನನ್ನ ತಂಗಿ ಅವರು ಫೋನ್ ಮಾಡಿದ್ದಾರೆ ನನ್ನ ಮಗನ ನಂಬರ್ಗೆ. ನಾವು ಒಳಗಡೆ ಏನೋ ಕೆಲಸ ಮಾಡ್ಕೋತಿದ್ವಿ. ಇವರು ಫೋನ್ ಮಾಡಿದಾಗ ಪೊಲೀಸ್ ಸ್ಟೇಷನ್ ನಲ್ಲಿ ಫೋನ್ ಇತ್ತು, ಅವರು ಯಾರೋ ಸಿಕ್ಕಿದೆ ಕೊಟ್ಟಿದೀವಿ ಅಂತ ಹೇಳಿದ್ರು. ಅವಾಗ ಇವ್ರು ಫೋನ್ ಮಾಡಿದಾಗ ಅವ್ರು ಈ ತರ ಫೋನ್ ಇದೆ ಬಂದ್ ತಗೊಂಡೋಗಿ ಅಂದ್ರು. ಅಕ್ಕ ಈ ತರ ಆಗಿದೆ ಫೋನು, ನೀನ್ ಹೋಗಿ ಕಲೆಕ್ಟ್ ಮಾಡ್ಕೋ, ಅಪ್ಪು ಏನಾಗಿದೆ ನೋಡೋಗು ಅಂತ ಅಂದ್ರು. ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ನಾವು ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಫಸ್ಟ್ ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್ ಅಂತ. ನಾನು ಇನ್ಚಾರ್ಜ್ ಬೇರೆಯವ್ರು ಇದಾರೆ, ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ ಅಂದ್ರು. ಸರಿ ಆಯ್ತು ಸರ್ ಅಂತ ನಾನು ಇಮಿಡಿಯೇಟ್ ಆಟೋ ಬುಕ್ ಮಾಡ್ಕೊಂಡು ಕಬ್ಬನ್ ಪಾರ್ಕ್ ಹೋದ್ವಿ. ಟ್ರಾಫಿಕ್ ಜಾಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಮತ್ತೆ ತಿರ್ಗಾ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಫಸ್ಟ್ ಫೋನ್ ಕೊಡಿ ಸರ್ ನಮ್ಮ ಮಗಂದೆ, ಆದ್ರೆ ಬಟ್ ನನ್ನ ಮಗ ಇನ್ನು ಸಿಕ್ಕಿಲ್ಲ ನನ್ಗೆ, ಫಸ್ಟ್ ಹೋಗಿ ನಿಮ್ಮ ಮಗನ ಹುಡ್ಕಿಮ್ಮ, ಫೋನ್ ಆಮೇಲೆ ಬೇಕಾದ್ರೆ ಕೊಡ್ತೀವಿ ಅಂದ್ರು. ಸರಿ ಆಯ್ತು ಅಂತ ಬೋರಿಂಗ್ ಹೋದ್ವಿ. ಬೋರಿಂಗ್ ಅಲ್ಲಿ ಯಾರು ಇರ್ಲಿಲ್ಲ. ಆಮೇಲೆ ವೈದ್ಯಗಿಗೆ ಹೋದ್ವಿ. ಅಲ್ಲಿ ಫುಲ್ಲು ಪೇಷಂಟ್ ಲಿಸ್ಟ್ ಎಲ್ಲ ಇಟ್ಕೊಂಡು ಎಷ್ಟೊಂದು ಜನ ನಿಂತ್ಕೊಂಡಿದ್ರು. ಪ್ರಜ್ವಲನ್ ಅವರು ನೇಮ್ ರಿಸೀಟ್ ಆಗಿದೆ ನೋಡಿ. ಅವ್ರೇನು ಹೇಳಿದ್ರು, ಅವ್ನು ಏನು ಐಡೆಂಟಿಫೈ ಇರಲಿಲ್ಲ, ಮೊಬೈಲ್ ಇಲ್ಲ, ಏನು ಇರಲಿಲ್ಲ. ಹಂಗಾಗಿ ಅವರು ಐಡೆಂಟಿಫೈ ಪರ್ಸನ್ ಅಂತ ಹೇಳಿ ಮಾರ್ಚರಿನಲ್ಲಿ ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾನೆ ಅವನು. ಆ ಸ್ಪಾಟಲ್ಲೇ ಹೋಗಿರೋದ್ರಿಂದ ಅವ್ರು ಮಾರ್ಚರಿಲೇ ಹಾಕ್ಬಿಟ್ಟಿದ್ದಾರೆ. ಯಾವಾಗಾಗಿತ್ತು ಅವಾಗಲೇ ಹಾಕ್ಬಿಟ್ಟಿದ್ದಾರೆ. ನಾನು ಹೋಗ್ಬಿಟ್ಟು ಅವ್ರು ಓಪನ್ ಮಾಡೋವಾಗ್ಲೇ ಅವ್ನ ಪಾದ ನೋಡಿದಾಗ್ಲೇ ನನಗೆ ಗೊತ್ತಾಯ್ತು, ಅವ್ನ ಪಾದ ನಾನು ಎತ್ತಿರೋ ತಾಯಿ ನಂಗೆ ಗೊತ್ತಾಗೋದಲ್ವಾ ನಮ್ಮ ಅಪ್ಪನೇ ಅಂತ ಜೋರಾಗಿ ಬಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ ಇತ್ತು ಸರ್. ಅಷ್ಟು ಹೇಳಿದ್ದೆ ಅಷ್ಟೇ. ಆಮೇಲೆ ಅವರು ಫಾರ್ಮಾಲಿಟೀಸ್ ಇದೆ ಅದು ಇದು ಅನ್ಕೊಂಡು ಫಾರ್ಮಾಲಿಟೀಸ್ ಮುಗಿಸಿದ್ರು. ಆಮೇಲೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿ ಕರ್ಸ್ಕೊಂಡೆ. ಇಷ್ಟು ಆಯ್ತು ಸರ್ ಅಲ್ಲಿ. ಮೇಡಮ್, ಈಗ ಅಪ್ಪು ಅಭಿಮಾನ ಅಂತಿದ್ರಿ, ತುಂಬಾ ಅಪ್ಪುನ ಬಗ್ಗೆ ಪುನೀತ್ ರಾಜ್ಕುಮಾರ್ ಭಕ್ತ ಅಭಿಮಾನಿ ಸರ್. ಅವನಿಲ್ಲ ಅಂದ್ರೆ ಅವ್ನ ಲೈಫ್ ಇಲ್ಲ ಸರ್. ಅವನಿಗೆ ಆ ಲೆವೆಲ್ಗೆ ಇದ್ದಾನೆ ಅಂತಾನೆ ನಾವು ಚಿಕ್ಕ ಹುಡುಗನಲ್ಲೇ ಅವ್ನಿಗೆ ಅಪ್ಪು ಅಂತ ಹೆಸರಿಟ್ಟಿದ್ವಿ ಸರ್, ಪ್ರೀತಿಯಿಂದ ಅಂತ. ಗುಣ ಕೂಡ ಹಂಗೆ ಸರ್. ಅಪ್ಪು ಬಿಟ್ರೆ ನೆಕ್ಸ್ಟ್ ಅಷ್ಟೇನೆ 3 ಜನ ಸರ್. 3 ಜನನ ಅಲ್ಲಿಂದ ಹೊರಗಡೆ ಹಾಕಿ ಗೇಟ್ಗೆ ಇವ್ನ್ ಮತ್ತೆ ಹೋಗಿ ಒಂದ್ 2 ನಿಮಿಷಕ್ಕೆ ಹಿಂಗ್ ಹೋಗಿ ಬರಕ್ ಅಂತ ಹೋಗಿದಾನೆ. ಹೆಂಗ್ ಹೋಗಿದಾನ ಗೊತ್ತಿಲ್ಲ, ಮತ್ ಬರ್ಲೇ ಇಲ್ಲ ಸರ್. ಇಬ್ಬರು ಪ್ರೊಟೆಕ್ಷನ್ ಮಾಡಿ ಮತ್ತೆ ಹೋಗಿದ್ದಾನೆ.